ದ ಇಂಡಿಯಾ ಮೇ ಸೂನ್ ಹ್ಯಾವ್ ಪಾಲಿಮರ್ ಬ್ಯಾಂಕ್ ನೋಟ್ಸ್, ಹೌ ಆರ್ ದೇ ಬೆಟರ್ ದೆನ್ ಪೇಪರ್ ಕರೆನ್ಸಿ. ಈಗ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಪಾಲಿಮರ್ ನೋಟ್ಸ್ಗಳು ಅಥವಾ ಪ್ಲಾಸ್ಟಿಕ್ ನೋಟ್ಸ್ಗಳನ್ನ ತರಬೇಕು ಅಂತೇಳಿ ಡಿಸೈಡ್ ಮಾಡಿರೋಂಥದ್ದು. ಯಾರು? RBI ತರಬೇಕು ಅಂತ ಡಿಸೈಡ್ ಮಾಡಿರೋಂಥದ್ದು. ಯಾಕೆ? ಮೇಜರ್ ಉದ್ದೇಶ ನೋಡ್ಬೇಕು ಅಂತಂದ್ರೆ 2024ರಲ್ಲಿ ನೋಡಿ, ಫಿನಾನ್ಷಿಯಲ್ 2024ರಲ್ಲಿ ಆ ನೋಟ್ ಪ್ರಿಂಟಿಂಗ್ ಕಾಸ್ಟ್ ಬಂದು 5100 ಕೋಟಿ ಇತ್ತಂತೆ. 5100 ಕೋಟಿ ಬರೀ ಒಂದೇ ವರ್ಷಕ್ಕೆ 2025ಕ್ಕೆ 6300 ಕೋಟಿ ಹಾಕಿದೆ. ಅಂದ್ರೆ ಆಲ್ಮೋಸ್ಟ್ 1000 ಕೋಟಿಯಷ್ಟು ಒಂದೇ ವರ್ಷಕ್ಕೆ ಜಾಸ್ತಿ ಆಗ್ತದೆ ಪ್ರಿಂಟಿಂಗ್ ಕಾಸ್ಟ್. ಯಾಕೆ? ಅದ್ರ ಇಂಕ್ ಆಗ್ಬೋದು, ಅಥವಾ ಅದ್ರ ಪ್ಯಾಟರ್ನ್ ಆಗ್ಬೋದು, ಅಥವಾ ಅದಕ್ಕೆ ಹೈ ಕ್ವಾಲಿಟಿ ಬೇಕಾದಂತ ಪೇಪರ್ ಆಗ್ಬೋದು, ಮತ್ತೆ ವೇರ್ ಅಂಡ್ ಟೇರ್ ಆದಾಗ ಕೆಲವೊಂದು ಟೈಮಲ್ಲಿ ಮತ್ತೆ ಪ್ರಿಂಟ್ ಮಾಡ್ಬೇಕಾಗತ್ತೆ ಆ ಪೇಪರ್ ಕರೆನ್ಸೀಸ್ನ. ಸೊ ಹಾಗಾಗ್ಬೋದು, ನಾನಾ ಕಾರಣಗಳಿಂದ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಪೇಪರ್ ಕರೆನ್ಸಿಗಳ ಬದಲಾಗಿ ನಾವು ಪಾಲಿಮರ್ ನೋಟ್ಸ್ ಅಥವಾ ಪ್ಲಾಸ್ಟಿಕ್ ನೋಟ್ಸ್ಗಳನ್ನ ಯಾಕೆ ತರಬಾರ್ದು ಅಂತೇಳಿ RBI ಪ್ಲಾನ್ ಮಾಡ್ತಾ ಇರೋಂಥದ್ದು. ಸೊ ಯಾಕೆ ತರಬೇಕು? RBI ಈ ರೀತಿ ತರೋದ್ರಿಂದ ಏನೇನು ಇಂಪ್ಯಾಕ್ಟ್ ಆಗ್ಬೋದು? ನೀಡಂತೂ ಅರ್ಥ ಆಯ್ತು. ಇಂಪ್ಯಾಕ್ಟ್ ಏನಾಗ್ಬೋದು? ಇಂಪ್ಯಾಕ್ಟ್ ಅಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಕೆಲವೊಂದು ಟೈಮಲ್ಲಿ ಈ ಪ್ಲಾಸ್ಟಿಕ್ ನೋಟ್ಸ್ಗಳಲ್ಲಿ ಒಂದೊಂದು ಆಡೆಡ್ ಫೀಚರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಈಗ ಟ್ರಾನ್ಸ್ಪರೆಂಟ್ ವಿಂಡೋ ಇರುವಂತದ್ದು ಆಗ್ಬೋದು. ಆಮೇಲೆ ಮೈಕ್ರೋ ಲೆವೆಲ್ ಪ್ರಿಂಟಿಂಗ್ ಗಳನ್ನ ಇಲ್ಲಿ ಎನ್ಶೋರ್ ಮಾಡಿರುತ್ತೆ. ಮೈಕ್ರೋ ಲೆವೆಲ್ ಪ್ರಿಂಟಿಂಗ್ ಇರುತ್ತೆ. ಮತ್ತೆ ಮೆಟಾಲಿಕ್ ಫೀಚರ್ಸ್ಗಳನ್ನ, ಲೈಕ್ ಮೆಟಾಲಿಕ್ ಕಂಟೆಂಟ್ಗಳನ್ನ ಈ ನೋಟ್ಗಳಲ್ಲಿ ಆಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಈ ಒಂದು UV ಅಲ್ಟ್ರಾರೈಸ್ ಏನ್ ಬರುತ್ತೆ, ಸೊ ಅದರಿಂದ ಮಾರ್ಕ್ ಮಾಡಿರುವಂತಹ ಕೆಲವೊಂದು ಫೀಚರ್ಸ್ ಗಳು ಕೂಡ ನಮಗೆ ಈ ಪ್ಲಾಸ್ಟಿಕ್ ನೋಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಫೀಚರ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾಗ ಈ ಕೌಂಟರ್ ಕರೆನ್ಸೀಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದು ತಪ್ಪುತ್ತೆ. ಈ ಕೋಟಾ ನೋಟ್ ಏನ್ ಹೇಳ್ತೀವಲ್ಲ, ಸೊ ಅದನ್ನ ತಪ್ಪಿಸಬಹುದು. ಅದ್ರ ಜೊತೆಗೆ ಈ ಒಂದು ಪ್ಲಾಸ್ಟಿಕ್ ಕರೆನ್ಸಿಗಳು ತರೋದ್ರಿಂದ ವೇರ್ ಅಂಡ್ ಟೇರ್ ಆಗುವಂಥದ್ದು ಇರಲ್ಲ, ಡರ್ಟ್ ಇಂದ ಹಾಳಾಗುವಂಥದ್ದು ಇರಲ್ಲ, ನೀರಿಂದ ಒದ್ದೆಯಾಗಿ ಹಾಳಾಗುವಂಥದ್ದು ಇರಲ್ಲ. ಸೊ ಈ ರೀತಿಯಾಗಿ ಅದು ಪ್ರೊಟೆಕ್ಷನ್ ಆಗೋದ್ರಿಂದ ಈಗೇನು ನಾವು ಒಂದು ಪೇಪರ್ ಕರೆನ್ಸೀಸ್ ಯೂಸ್ ಮಾಡ್ತೀವಲ್ಲ, ಅದರ 2.5 ಟೈಮ್ಸ್ ಡ್ಯೂರಬಿಲಿಟಿ ಎನ್ಶೋರ್ ಮಾಡ್ಬೋದು. ಅಂದ್ರೆ ನಮ್ಮ ಪೇಪರ್ ಕರೆನ್ಸೀಸ್ 1 ವರ್ಷ ಬಾಳಿಕೆ ಬರ್ತಿತ್ತು ಅಂತಂದ್ರೆ ಸುಮಾರು 2.5 ವರ್ಷಗಳ ಕಾಲ ಬಾಳಿಕೆ ಬರುತ್ತಂತೆ ಈ ಒಂದು ಪ್ಲಾಸ್ಟಿಕ್ ನೋಟ್ಸ್ಗಳು. ಸೊ ಈ ರೀತಿ ನಾನಾ ಕಾರಣಗಳಿಂದ ನೀಡು ಅರ್ಥ ಆಯ್ತು. ಹಾಗಿದ್ರೆ ಈ ರೀತಿಯಾದಂತಹ ಒಂದು ಪೇಪರ್ ಕರೆನ್ಸಿಗಳ ಚಲಾವಣೆ ಎಲ್ಲಾದ್ರೂ ಇದೆಯಾ? ಹೌದು. US ಅಲ್ಲಿ, UK ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದರ ಒಂದು ಬಳಕೆ ಇದೆ. ಸೊ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಆ ಒಂದು ನಿಟ್ಟಲ್ಲಿ ಈಗ RBI ಈ ರೀತಿಯಾದಂತಹ ಒಂದು ಪಾಲಿಮರ್ ನೋಟ್ಸ್ ಗಳನ್ನ ತರಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದೆ. ನೋಡೋಣ ಯಾವ ಹಂತಕ್ಕೆ ಬರುತ್ತೆ ಅಂತ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ಪಾಲಿಮರ್ ನೋಟ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವುಗಳನ್ನು ಕಾಗದದ ಬದಲಿಗೆ ಸಂಶ್ಲೇಷಿತ ಪಾಲಿಮರ್ ಅಥವಾ ಸಿಂಥೆಟಿಕ್ ಪಾಲಿಮರ್ ವಸ್ತುವಿನಿಂದ ತಯಾರಿಸಲಾಗುತ್ತದೆ. ಸರಿಯಾಗಿದೆ. ಇವು ನೀರು, ಕೊಳಕು ಹರಿದು ಹೋಗುವುದಕ್ಕೆ ಹೆಚ್ಚಿನ ಪ್ರತಿರೋಧಕವನ್ನು ಹೊಂದುತ್ತದೆ. ಹೌದು, ಹರಿಯೋದಕ್ಕೆ ಅಥವಾ ಕೊಳೆ ಡರ್ಟಿಂದ ಹಾಳಾಗೋದಕ್ಕೆ, ನೀರಿಂದ ಒದ್ದೆ ಆಗೋದಕ್ಕೆ ಪ್ರತಿರೋಧ ಅಂದ್ರೆ ತುಂಬಾ ದಿನಗಳ ಕಾಲ ಬಾಳಿಕೆ ಬರೋದಕ್ಕೆ ಸಹಾಯ ಮಾಡ್ತವೆ, ಅದು ಇರ್ತವೆ. ಕರೆಕ್ಟ್ ಆಗಿದೆ. ಇವುಗಳ ಜೀವಿತಾವಧಿಯು ಸಾಂಪ್ರದಾಯಿಕ ಕಾಗದಗಳ ನೋಟುಗಳಿಂದ ಕಡಿಮೆ ಇದೆ. ಇದರ ಒಂದು ಕಾಂಟ್ರಾಕ್ಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ 2 ಮಾತ್ರ.